ರಾಮತೀರ್ಥ ನಗರದ ಕಾರ್ಪೊರೇಟರ್ ಆಗಿ ಇವತ್ತಿನ ದಿವಸ ಬುಡಾ ಡೈರೆಕ್ಟರ್ ಆಗಿ ನಾವು ಮಾತಾಡೋದು ಏನಪ್ಪಾ ಅಂದ್ರೆ ಇದು ಇಡೀ ರಾಮತೀರ್ಥ ನಗರಕ್ಕಾಗಿ ಯುಜಿಡಿ ಪ್ರಾಜೆಕ್ಟ್ ಆದ ನಂತರ ಇದನ್ನ ಇಲ್ಲಿ ಒಂದು ಟ್ಯಾಂಕ್ ಮಾಡಿ ಈ ಟ್ಯಾಂಕ್ದಿಂದ ಏನು ಅಲ್ಲಾರವಾಡದಲ್ಲಿ ಏನು 70 MLT ಏನು ಒಂದು ಟ್ಯಾಂಕ್ ಆಗ್ತಾ ಇದೆ STP ಆ ಟ್ಯಾಂಕಿಗೆ ಕನೆಕ್ಷನ್ ಕೊಡೋ ಸಲುವಾಗಿ ಇಟ್ಟಂತ ವ್ಯವಸ್ಥೆ ಇದೆ ಬುಡಾದಾಗ ಆಲ್ರೆಡಿ ಇಟ್ಟಂತದ ವ್ಯವಸ್ಥೆ. ಇದನ್ನ ಇವತ್ತು ಏನಾಗೈತಪ್ಪ ಅಂದ್ರೆ ಅಲ್ಪಸಂಖ್ಯಾತರ ಹಾಸ್ಟೆಲ್ಗೆ ನಾವು ಇಷ್ಟು ಬಾಯಿ ಇಷ್ಟೊತ್ತು ಕೊಟ್ಟಿದ್ವಿ. ಅದನ್ನ ಬಿಟ್ಟು ಇವತ್ತು ಅವರು ಅತಿಕ್ರಮಣ ಮಾಡ್ತಾ ಇರ್ತಾರೆ ಅನಧಿಕೃತವಾಗಿ. ಅವ್ರು ತಪ್ಪೈತಿ. ಅದನ್ನ ಬುಡಾ ಅಧಿಕಾರಿಗಳನ್ನ ಎಚ್ಚರಿಸಿ ಬುಡಾದಲ್ಲಿ ನಾವು ಎಲ್ಲ ಪೇಪರ್ಸ್ ತೆಗಿಸಿ ನೋಡಿದಾಗ ಅವ್ರಿಗೆ ಹಾಸ್ಟೆಲ್ ಬಿಟ್ಟು ಈ ಕಾರ್ನರ್ ಏನೈತಿ ಪಾರ್ಕ್ ಅಂತ ಇಟ್ಟಾರ. ಯಾವಾಗ ಈ ಯೋಜನೆ ತಯಾರಾಗೈತಿ 27 ವರ್ಷದಿಂದ ಅವತ್ತಿನ ದಿವಸ ಅದನ್ನ UGD ಟ್ಯಾಂಕ್ ಮಾಡಿ ಪಾರ್ಕ್ದಲ್ಲಿ ಅಲ್ಲಾರವಾಡಿಗೆ ಶಿಫ್ಟ್ ಮಾಡುವಂತ ಯೋಜನೆ ಐತಿ. ಇದು ಇಡೀ ರಾಮತೀರ್ಥ ನಗರದ 4300 ಪ್ಲಾಟಿಗೂ ಈ ಯೋಜನೆಯ ಸೌಲಭ್ಯ ದೊರಕಬೇಕಾಗಿತ್ತು. ಅದರ ಹಿನ್ನೆಲೆಯಲ್ಲಿ ಎಲ್ಲಾ ಹಿರಿಯರು ವಿವಿಧ ಸಂಘಟನೆಗಳನ್ನ ಕೂಡಿಸಿ ಇವತ್ತು ಇಲ್ಲಿ ಹೋರಾಟಕ್ಕೆ ಆ ಬುಡಾಧಿಕಾರಿಗಳು ಬಂದರು, ಅಲ್ಪಸಂಖ್ಯಾತರ ಅಧಿಕಾರಿಗಳು ಬಂದರು. ಇದನ್ನ ಕಂಪೌಂಡ್ ಒಡೆದು ಬಿಟ್ಟು ಈಗಾಗಲೇ ಸಾಕಷ್ಟು ವಿವಿಧ ಬೇಡಿಕೆಗಳು ಇದಾವಿಲ್ಲಿ. ಆದ್ರೆ ಅದನ್ನ ರಾಮತೀರ್ಥ ನಗರಕ್ಕಾಗಿನ ಯೂಸ್ ಮಾಡೋ ಸಲುವಾಗಿ ಅವ್ರಿಗೆ ಬೇರೆ ಕಡೆ ನಾವು ಕೊಡೋ ವ್ಯವಸ್ಥೆಯನ್ನು ಮಾಡ್ತಾ ಇದ್ವಿ. ಆದ್ರೆ UGD ಸಲುವಾಗಿ ಇಡ್ಬೇಕಾಗೈತಿ, ಇಡ್ರಿ ಅಂತೇಳಿ ನಮ್ಮ ಮನವಿ ಐತಿ. ಅದಕ್ಕೆ ನಾವು ಉಳಿದದ್ದು ಏನೈತಿ ಅವ್ರ ಬೆಂಬಲಕ್ಕೆ ನಾವು ಯತ್ನ ಮಾಡ್ತು. ಕುಂದಾನಗರಿ ಬೆಳಗಾವಿಯಲ್ಲಿ ಸರ್ಕಾರಿ ಜಾಗವನ್ನು ಸರ್ಕಾರಿ ಅಧಿಕಾರಿಗಳ ಕಬಳಿಸಿರ್ತಕ್ಕಂಥ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ನಾನು ತೋರಿಸ್ತಾ ಇದ್ದೀನಿ ಬೆಳಗಾವಿಯ ರಾಮತೀರ್ಥ ನಗರದಲ್ಲಿ ಇರ್ತಕ್ಕಂಥ ಒಂದು ಅಲ್ಪಸಂಖ್ಯಾತ ಹಾಸ್ಟೆಲ್ ಇದೆ. ಈ ಅಲ್ಪಸಂಖ್ಯಾತ ಇಲಾಖೆ ಸಂಬಂಧಿಸಿದಂತ ಏನು ಅಧಿಕಾರಿಗಳಿದ್ದಾರೆ ಆ ಒಂದು ತಮ್ಮ ಏನು ವ್ಯಾಪ್ತಿಯ ಜಾಗವನ್ನು ಬಿಟ್ಟು ಬೂಡಾದಿಂದ ಇರ್ತಕ್ಕಂಥ CA ಸೈಟ್ ಏನಿದೆ ಅಂದ್ರೆ STP ಘಟಕಕ್ಕಾಗಿ ಕಾಯ್ದಿರಿಸಿದಂತ ಜಾಗವನ್ನ ಏನು ಅತಿಕ್ರಮಣವಾಗಿ ಕಂಪೌಂಡ್ ಅನ್ನು ನಿರ್ಮಿಸಿ ಅದನ್ನ ಅತಿಕ್ರಮಣ ಮಾಡ್ತಿರ್ತಕ್ಕಂಥದ್ದು. ಇದನ್ನ ವಿರೋಧಿಸಿ ಸ್ಥಳೀಯ ಜನರು ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಈ ಒಂದು ಪ್ರತಿಭಟನೆಗೆ ಏನು ಸ್ಥಳೀಯ ಉಪಮಹಾಪೌರದಂತ ಹನುಮಂತ್ ಕೊಂಗಾಲಿ ಸೇರಿದಂತೆ ಸ್ಥಳೀಯ ನಾಯಕರು ಕೂಡ ಒಂದು ಪ್ರತಿಭಟನೆ ಮಾಡುವಂಥದ್ದು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಏನು ಇವತ್ತು ಹೋರಾಟ ಮಾಡ್ತಿರ್ತಕ್ಕಂಥ ಏನು ಹೋರಾಟ ಮಾಡತ್ತೀರಿ? ಬೆಳಗಾವಿ ನಗರದ ಒಂದು ಅತಿ ದೊಡ್ಡ ಬಡಾವಣೆ ಇದು. ಬೆಳಗಾವಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮಾಡಿರುವಂಥದ್ದು. ಅಂಥದ್ರಲ್ಲಿ ಬೆಳಗಾವಿ ನಗರದ ಅತಿ ದೊಡ್ಡ ಬಡಾವಣೆ ಅಂತ ಈ ನಮ್ಮ ಬುಡಾ ಬಡಾವಣೆಯಲ್ಲಿ ಅಲ್ಪಸಂಖ್ಯಾತರ ಹಾಸ್ಟೆಲ್ಗಳನ್ನು ಸುಮಾರು ಮಾಡಿದ್ದಾರೆ. ಇಲ್ಲಿರುವಂತಹ ಬಹುಸಂಖ್ಯಾತ ಕಮ್ಯುನಿಟಿ ಹಿಂದೂಗಳದ್ದು ಅಲ್ಪಸಂಖ್ಯಾತರಿಗೆ ಕೊಟ್ಟಾರ ಅನ್ನೋ ಕಾರಣಕ್ಕೆ ಯಾವ ವಿರೋಧ ಇಲ್ಲ, ಯಾವುದೂ ನಾವು ಮಾಡಿಲ್ಲ. ಆದರೆ ಎಲ್ಲವೂ ಸಹಬಾಳ್ವೆಯಿಂದ ಬಾಳ್ತಿರುವಂಥದ್ದು. ಆದರೆ ಒಂದು ಅವಕಾಶ ಕೊಟ್ಟಿವಿ ಅನ್ನೋ ಕಾರಣಕ್ಕಾಗಿ ಬೆರಳಲ್ಲಿ ಕೊಟ್ಟಾಗ ಹಸ್ತ ನುಂಗಿದ್ರು ಅನ್ನುವಂತಹ ಒಂದು ಉದಾಹರಣೆ ನಡೀತಿರುವಂಥದ್ದು. ಈ ಹಾಸ್ಟೆಲ್ಗೆ ಏನು ಜಾಗವನ್ನು ಕೊಟ್ಟಿತ್ತು, ಇದರಗಡೆ 9 ಅಡಿ ಜಾಗ ಓಡಾಡ್ಲಿಕ್ಕೆ ಅಂತ ಜಾಗ ಬಿಟ್ಟಿರೋದು ಅಲ್ಲ, 9 ಅಡಿ ಅವ್ರು ಕೊಟ್ಟಿರೋದು ಓಡಾಡ್ಲಿಕ್ಕೆ. ಆದ್ರೆ ಅದನ್ನ ಬಿಟ್ಟು 18 ಗುಂಟೆಯಿಂದ 20 ಗುಂಟೆ ಜಾಗವನ್ನ ಒತ್ತುವರಿ ಮಾಡುವಂತಹ ಒಂದು ಪ್ರಸಂಗ ಇವತ್ತು ಬೆಳಗಾವಿ ನಡೆದಿರುವಂತದ್ದು. ಮಾಡಿರೋರು ಯಾರು ಗೊತ್ತಾ? ಬೆಳಗಾವಿ ಅಲ್ಪಸಂಖ್ಯಾತರ ಇಲಾಖೆಯ ಹಾಸ್ಟೆಲಿನ ತಾಲೂಕಿನ ಅಧಿಕಾರಿಗೆ ನಾವೇ ಫೋನ್ ಮಾಡಿ ಒಂದು ಮಗುವಿಗೆ ಊಟ ಕೊಡಪ್ಪ, ಒಂದು ಬೆಡ್ ಕೊಡೋ, ಒಂದು ಅವಕಾಶ ಕೊಡುವಂತ ದುಡ್ಡಿನಲ್ಲಿ ಇವ್ರ ಹತ್ರ. ಆದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಂಪೌಂಡ್ ಹಾಕ್ಲಿಕ್ಕೆ ಇವ್ರ ಹತ್ರ ಹಣ ಬರ್ತದೆ. ಆ ಹಣ ಎಲ್ಲಿಂದ ಬಂತು ಅಂದ್ರೆ ನಮ್ಗೆ ಜಿಲ್ಲಾಧಿಕಾರಿ ಕೊಟ್ಟರು ಅಂತಾರೆ. ಜಿಲ್ಲಾಧಿಕಾರಿ ಕೇಳಿದ್ರೆ ನಮ್ಗೆ ಇಲಾಖೆಯಿಂದ ಬಂತು ಅಂತಾರೆ. ಅಂದ್ರೆ ಇಡೀ ವ್ಯವಸ್ಥೆ, ಇಡೀ ರಾಜಕಾರಣ, ಇಲ್ಲಿ ಶಾಸಕರು, ಅಲ್ಪಸಂಖ್ಯಾತರ ಇಲಾಖೆ ಮಂತ್ರಿಗಳು, ಮುಖ್ಯಮಂತ್ರಿಗಳು ಎಲ್ಲರೂ ಇದ್ರ ಹೊಣೆ ಆಗ್ತಾರೋ ಅಥವಾ ಇಡೀ ಸರ್ಕಾರ ಇದೇ ರೀತಿ ಜನರ ಒಂದು ಜಾಗವನ್ನ ಕಬಳಿಸಬೇಕು ಅನ್ನುವಂತ ಪ್ರಯತ್ನ ಮಾಡ್ತಾರೆ ಗೊತ್ತಿಲ್ಲ. ಹಾಗಾಗಿ ಈಗ ತಾವೇನ್ ಉಪಮಹಾಪೌರರು ತಮ್ಮ ಗಮನಕ್ಕೆ ಬಂದಿದೆ ಅದು? ಇವತ್ತು ನನ್ನ ಗಮನಕ್ಕೆ ಯಾವತ್ತು ಬತ್ತಲ್ಲ ಅದನ್ನ ಸಾರ್ವಜನಿಕರ ಗಮನಕ್ಕೆ ತಂದಿವಿ. 100 ಬಾರಿ ನಾನು ಪ್ರತಿಭಟನೆ ಮಾಡಿ ಆ ಅರ್ಜಿನೂ ಕೂಡ ಕೊಟ್ಟಿದ್ದೀನಿ. ವಿಷಯ ಪ್ರಸ್ತಾಪ ಮಾಡಿ ಅದನ್ನ UGD ಸಲುವಾಗಿ ಇಡ್ರಿ ಅಂತ ಹೇಳಿ ಕೊಟ್ಟಿದ್ದೀನಿ. ನಾನು ಕೊಟ್ಟರು ಸಹಿತ ಅದು UGD ಸಲುವಾಗಿ ಐತಿ, ಪಾರ್ಕ್ ಸಲುವಾಗಿ ಐತಿ ಅಂತ ಅನ್ಕೋತ ಬಂದು ಇವತ್ತು ನಿನ್ನೆ ದಿವಸ ನನ್ನ ಗಮನಕ್ಕೆ ಬಂದಾಗ ಅದನ್ನ ಹೋಗಿ ನಾನು ಲೋಕಾಯುಕ್ತರು ಮತ್ತೊಂದು ಅಧಿಕಾರಿಗಳು ಇದನ್ನ ಮಾಡಬೇಕು, ಇದನ್ನ ಮೇಲೆ ಕ್ರಮ ತಗೋಬೇಕು. ಯಾರು ಅಧಿಕಾರಿಗಳು ತಪ್ಪಿಸ್ತ ಅಧಿಕಾರಿ ಅದು ಹಾಸ್ಟೆಲ್ದವ್ರು ಇರ್ಬೋದು, ಬುಡಾದವ್ರು ಇರ್ಬೋದು, ಅವ್ರ ಮೇಲೆ ಕ್ರಮ ತಗೋಬೇಕಂತೇಳಿ ನಾನು ಅರ್ಜಿ ಕೊಟ್ಟಿದ್ದೀನಿ ನಿನ್ನೆ ದಿವಸ. ಅದಾದ ನಂತರ ಸಾರ್ವಜನಿಕ ಗಮನಕ್ಕೆ ತಂದಾಗ ಈ ಹೋರಾಟವನ್ನು ಕೈಗೊಂಡದ ಎಲ್ಲ ವಿವಿಧ ಸಂಸ್ಥೆ. ತೆರವು ಮಾಡ್ಲಿಂದ ಏನ್ ಮಾಡ್ತಾರೆ? ಈಗ ಆಲ್ರೆಡಿ ನೋಡಬಹುದು ನೀವು, ರಾಮತೀರ್ಥ ನಗರ ಅಂದ್ರೆ ಒಂದು ದೊಡ್ಡ ಬಡಾವಣೆ. ಈ ಬಡಾವಣೆಯಲ್ಲಿ ಹಿಂದೂಗಳು ಹೆಚ್ಚಿರುವಂತ ಜಾಗ. ಈ ಜಾಗವನ್ನು ಅವ್ರು ಯಾವ ರೀತಿ ಇಲ್ಲಿ ಮನಸ್ಥಿತಿಯನ್ನ ಉದ್ಭವ ಮಾಡಿದಾರೋ, ಈ ಒಂದು ಚೇಂಜ್ ಮಾಡ್ಬೇಕು ಇಲ್ಲಿ ವಾತಾವರಣ ಅನ್ನೋದು ಒಂದು ಉದ್ದೇಶದಿಂದ ಇಂಥ ಕಾರ್ಯಗಳು ನಡೆದಾರ ಅಂತ ಹೇಳಿ ನಮ್ಗೆ ಅನಿಸ್ತದೆ. ಯಾಕಂತಂದ್ರೆ ಇಲ್ಲಿ ನೋಡಬಹುದು 2013ರಿಂದ ಎಷ್ಟು ಅಲ್ಪಸಂಖ್ಯಾತರುಗಳು ಇಲ್ಲಿ ಆಫೀಸ್ಗಳು ಬಂದು, ಎಷ್ಟು ಅಲ್ಪಸಂಖ್ಯಾತರು ಸ್ಟೂಡೆಂಟ್ಗಳು ಹಾಸ್ಟೆಲ್ಗಳು ಮಾಡ್ರು. ಯಾವ ಉದ್ದೇಶದಿಂದ ಏನು ಬೆಳಗಾವಿದಾಗ ರಾಮತೀರ್ಥ ನಗರ ಒಂದೇ ಉಳಿದೈತೆನಾ ಅಲ್ಪಸಂಖ್ಯಾತರುಗಳು ಇಲ್ಲೇ ಹಾಸ್ಟೆಲ್ಸ್ ಆಗಬೇಕು? ಯಾಕೆ ಬೆಳಗಾವಿ, ಇಡೀ ಬೆಳಗಾವದಲ್ಲಿ ಇರುವಂತ ಜಾಗ ಭಾಳ ಇದಾವ. ರಾಮತೀರ್ಥ ನಗರದಾಗ ಅಲ್ಪಸಂಖ್ಯಾತರದ್ದು ಯಾಕೆ ಮಾಡ್ಬೇಕು? ಅದೇನೋದು ಉದ್ದೇಶದ ಕುಮ್ಮಕ್ಕದ. ಅಧಿಕಾರಿಗಳು ಇಂಥ ಒಂದು ಕೆಲಸ ಮಾಡ್ಲಿಕ್ಕೆ ಯಾವಾಗೂ ತಪ್ಪು ಮಾಡೋದಿಲ್ಲ. ಇದ್ರ ಹಿಂದೆ ರಾಜಕಾರಣಿಗಳು ಕೈವಾಡದ. ಸರ್ಕಾರಿ ಜಾಗ ಹೊಡ್ಯಾತಾರ, ಸರ್ಕಾರಿ ಜಾಗ ಹೊಡೆದ ಅಲ್ಪಸಂಖ್ಯಾತದಾಗ ಕೊಡತಾರ.
ನಾ ಹೇಳೋದ ಅರ್ಥ ಏನ ಸ್ವಲ್ಪ ಸರ್ಕಾರಿ ಜಾಗ ತಗೊಂಡ್ ಅಲ್ಪಸಂಖ್ಯಾತರಿಗೆ ಯಾರು ಕೊಡ್ತಾರ? ಇಲ್ಲಿ ಎಕ್ಸ್ ಸರ್ವಿಸ್ ಮನ್ಗಳು ಒಂದು ಮನವಿ ಇಟ್ಟಿದ್ದಾರೆ 2022ರಾಗ, ಅವ್ರಿಗೆ ಕೊಡುವಲ್ಲ, ಅಲ್ಪಸಂಖ್ಯಾತರಿಗೆ ಕೊಡ್ತಾರೆ ಅಂದ್ರೆ ಇದ್ರ ಉದ್ದೇಶನ ಎಲ್ಲರಿಗೂ ಗೊತ್ತಾಗ್ತದ. ಅದಕ್ಕ ಈ ಅಧಿಕಾರಿಗಳು ತಪ್ಪಾಗುತ್ತೆ, ಇದ ರಾಜಕಾರಣಿಗಳು ಕುಮ್ಮಕ್ ಐತೆ ಅಂತ ಹೇಳಕ್ ನಾ ಇಚ್ಛೆ ಪಡ್ತೇವೆ. ಬೆಳಗಾವಿಯ ಒಂದು ಈ ರಾಮತೀರ್ಥ ನಗರದಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ಒಂದು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ನಾನು ತೋರಿಸ್ತಾ ಇದ್ದೀನಿ, ಇದೇ ಒಂದು ಜಾಗ ಏನಿದೆ, ಬೂಡಾಗಿ ಮೀಸಲಿಟ್ಟಂತ ಜಾಗ ಏನಿದೆ, ಈ ಜಾಗವನ್ನ ಏನು ಕಬಳಿಕೆ ಮಾಡ್ತಾ ಇದ್ದಾರೆ ಅಂತ ಆರೋಪ ಇರ್ತಕ್ಕಂಥದ್ದು. ಜೊತೆಗೆ ಅನಧಿಕೃತವಾಗಿ ಕಾಂಪೌಂಡ್ ಅನ್ನು ನಿರ್ಮಾಣ ಮಾಡಿ ಇದನ್ನ ತೆರವು ಮಾಡಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕ್ಯಾಮ್ರಾಮನ್ ರೈ ಜೊತೆ ಶ್ರೀಧರ್ ಕೊಟ್ಟಾರ್ಗ, TV5 ಬೆಳಗಾವಿ.